ಮೆನ್ಸ್ಟ್ರುಯಲ್ ಕಪ್ ಅಂತ ಹೇಳ್ತೀವಿ. ಈಗ ಪೀರಿಯಡ್ಸ್ ಟೈಮಲ್ಲಿ ನೀವು ಎಲ್ಲೋ ಒಂದ್ ಕಡೆ ಹೋಗಿದ್ದೀರಾ, ಟ್ರಿಪ್ಪಿಗೆ ಹೋಗಿದ್ದೀರಾ, ಒಳ್ಳೆ ನೀರು, ತಿಳಿಯಾದ ನೀರಿದೆ, ನೋಡಿದ್ರೆ ಕುಡಿಬೇಕು ಅನ್ಸುತ್ತೆ, ಅದ್ರೊಳಗೆ ಆಟ ಆಡ್ಬೇಕು ಅನ್ಸುತ್ತೆ. ಆ ಟೈಮಲ್ಲಿ ನೀವು ಆಟ ಆಡಕ್ಕೆ ಹೋಗ್ತೀರಾ? ಯಾಕೆ ಹೋಗಲ್ಲ? ಪೀರಿಯಡ್ಸ್ ಆಗಿದೆ, ನೀರೊಳಗೆ ಇಳಿದ್ರೆ ಬ್ಲಡ್ ಅದ್ರಲ್ಲಿ ಬಂದ್ಬಿಡುತ್ತೆ, ಒಳ್ಳೆ ನೀರನ್ನ ಹಾಳು ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಇಳಿಯೋದೇ ಇಲ್ಲ. ನೀವು ಇಳಿತೀರಾ? ಆದರೆ ಇನ್ನೊಂದು ಹೇಳ್ತೀನಿ, ಈ ಮೆನ್ಸ್ಟ್ರುಯಲ್ ಕಪ್ ನೀವು ಯೂಸ್ ಮಾಡೋದ್ರಿಂದ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದ್ರೂ ಯಾವುದೇ ಥರದ್ದು ತೊಂದರೆ ಇಲ್ಲ. ಯಾಕೊತ್ತೆ ಇದು ಯಾವುದು ಹೊರಗೆ ಬರೋದಕ್ಕೆ ಬಿಡೋದೇ ಇಲ್ಲ. ಇದು ಹಾಕೊಳ್ಳೋದು ಬಹಳ ಈಸಿ ಇದೆ. ಇದು ನಾವು ಆದಷ್ಟು ಇದನ್ನ ಮದುವೆ ಆದ್ಮೇಲೆ ಹೆಣ್ಮಕ್ಳಿಗೆ ಪ್ರಿಫರ್ ಮಾಡ್ತೀವಿ. ಇದು ಮದುವೆಗಿಂತ ಮುಂಚೆ ಹಾಕೊಳ್ಳೋದಕ್ಕೆ ಜಾಸ್ತಿ ಪ್ರಿಫರ್ ಮಾಡಲ್ಲ. ಆದ್ರೆ ಸಿಟಿಯಲ್ಲಿ ಕಾಲೇಜು ಹೆಣ್ಮಕ್ಳು ಸಹ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಇದು ಯೂಸ್ ಮಾಡೋದು ಬಹಳ ಈಸಿ ಇದೆ. ಇದು ಜಸ್ಟ್ ಸಿ ಶೇಪ್ ಅಲ್ಲಿ ಇದನ್ನ ಪ್ರೆಸ್ ಮಾಡಬೇಕು, ನಮ್ಮ ಜನನಾಂಗದೊಳಗೆ ನಾವು ಇನ್ಸರ್ಟ್ ಮಾಡಿಬಿಟ್ರೆ ಒಳಗೆ ಹೋಗುತ್ತೆ. ಇದು ಲಾಕ್ ಆಗೋಗ್ಬಿಡುತ್ತೆ. ಇದ್ರ ಡೆಮಾನ್ಸ್ಟ್ರೇಷನ್ ನೆಕ್ಸ್ಟ್ ಕ್ಲಾಸ್ ತೋರಿಸ್ತೀನಂತೆ. ಇದು ಒಳಗೆ ಹೋಗಿ ಲಾಕ್ ಆಗೋಗ್ಬಿಡುತ್ತೆ. ಇದು ನಮ್ಮ ಪೀರಿಯಡ್ಸ್ ಏನಿದೆ ಅಲ್ಲ, ರಕ್ತ ಬರ್ತಿರುತ್ತಲ್ಲ, ಅದೆಲ್ಲವೂ ಇದ್ರೊಳಗೆ ಕಲೆಕ್ಟ್ ಆಗುತ್ತೆ. ಇದನ್ನ 3 ತಾಸು 4 ತಾಸು ತನಕ ನೀವು ಇಟ್ಕೊಂಡ್ರು ಇದರಿಂದ ಯಾವುದು ಹೊರ ಬರಲ್ಲ. ಇದು ತೆಗಿಬೇಕಾದಾಗ ನೀವು ಯೂರಿನ್ ಪಾಸ್ ಮಾಡಕ್ ಹೋದಂಗೆ ಹೋಗಿ ಕೂತ್ಕೊಂಡಾದ್ಮೇಲೆ ಇದನ್ನ ಹಿಡ್ಕೊಂಡು ಈ ಬೆಟ್ಟನ್ನು ಪ್ರೆಸ್ ಮಾಡಿ ಇದನ್ನ ತಕೊಂಡ್ಬಿಟ್ರೆ ಹೀಗೆ ಬಂದ್ಬಿಡುತ್ತೆ. ಇದನ್ನ ನೀವು ಚಲ್ಬಿಟ್ಟು ಸ್ವಲ್ಪ ನೀರು ಹಾಕಿ ತೊಳೆದು ಮತ್ತೆ ಇಮಿಡಿಯೇಟಾಗಿ ನೀವು ಇದನ್ನ ಇನ್ಸರ್ಟ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಯಾವುದೇ ಥರದ್ದು ಲೀಕೇಜ್ ಆಗಲ್ಲ. ಇದನ್ನ ಯೂಸ್ ಮಾಡಾದ್ಮೇಲೆ ಇವತ್ತೊಂದು ದಿವಸ ಯೂಸ್ ಮಾಡಿದ್ರಿ, ನಾಳೆ ಬೆಳಗ್ಗೆ ಜಳಕಕ್ಕೆ ಹೋಗ್ತಿರಲ್ಲ, ಹೋಗೋಕ್ಕಿಂತ ಮುಂಚೆ ನೀವು ಒಂದು ಡಬ್ಬಿಯಲ್ಲಿ ಬಿಸಿ ನೀರು ಇಟ್ಕೊಳ್ಳೋದು, ಅದಕ್ಕೆ ಇದು ತೊಳೆದು ಬಿಟ್ಟು ಚೆನ್ನಾಗಿ ಅದ್ರ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಇದು ಸ್ಟೈರಲ್ ಆಗೋಗ್ಬಿಡುತ್ತೆ. ಮತ್ತೆ ಇದನ್ನ ಯೂಸ್ ಮಾಡ್ಬೋದು. ಈ ಒಂದು ಕಪ್ ನೀವು ಮಿನಿಮಮ್ 5 ವರ್ಷ ಯೂಸ್ ಮಾಡ್ಬೋದು. ಎಷ್ಟು ಹೇಳ್ರಿ? 5 ವರ್ಷ ಯೂಸ್ ಮಾಡ್ಬೋದು. ನೀವು ಬಟ್ಟೆಗಾಗಿ ಎಷ್ಟು ಖರ್ಚು ಮಾಡ್ತೀರಿ, ಪ್ಯಾಡ್ಸಿಗಾಗಿ ಎಷ್ಟು ಖರ್ಚು ಮಾಡ್ತೀರಿ? ಇದಕ್ಕೆ ಖರ್ಚೇ ಇಲ್ಲ. ಇದಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಅಷ್ಟೇ. ಎಷ್ಟಿದೆ ಮ್ಯಾಕ್ಸಿಮಮ್ ಅಂದರೆ 500 - 600 ಒಳ್ಳೆ ಕ್ವಾಲಿಟಿ ತಗೋಬೇಕು ಅಂದ್ರೆ 700 ರೂಪಾಯಿ ಒಂದ್ಸರಿ ಆಗುತ್ತೆ. ಒಂದ್ಸರಿ ತಗೊಂಡ್ರೆ 5 ವರ್ಷ ಬಂತು ಅಂದ್ರೆ 500 ರೂಪಾಯಿ 5 ವರ್ಷಕ್ಕೆ ದೊಡ್ಡದಲ್ವಲ್ಲ. ಒಂದ್ಸರಿ ಪ್ಯಾಡ್ ತಗೋಬೇಕು ಅಂದ್ರೆ ನಿಮ್ಗೆ 60 - 70 ರೂಪಾಯಿ 80 ರೂಪಾಯಿ ಒಂದು ಪ್ಯಾಡ್ ಒಂದು ತಿಂಗಳಿಗೆ 80 ರೂಪಾಯಿ ಖರ್ಚು ಮಾಡ್ತೀರಿ ಅಥವಾ 90 ರೂಪಾಯಿ ಖರ್ಚು ಮಾಡ್ತೀರಿ. ಹೌದಾ? ವರ್ಷಕ್ಕೆ ಎಷ್ಟಾಯ್ತು? 1000 ಚಿಲ್ಲರೆ 10,000 ತನಕ ಹೋಗುತ್ತೆ. ಹೌದಾ? ಇದು 600-700 ರೂಪಾಯಿಗೆ ಒಂದ್ಸರಿ ಬಂತು ಅಂದ್ರೆ 5 ವರ್ಷ ಕೊಡ್ತು ಅಂದ್ರೆ ಇದು ಚೀಪ್ ಆಯ್ತಲ್ಲ. ಮತ್ತೆ ಸೇಫ್ಟಿನೂ ಇದೆ. ಅಲ್ಲಿ ನೀರಲ್ಲಿ ಹೆಂಗಾರ ಹೋಗ್ರಿ, ಏನಾರ ಮಾಡ್ರಿ, ಯಾವುದೇ ಥರದ್ದು ಸಮಸ್ಯೆ ಇಲ್ಲ. ಹೌದಲ್ಲ? ಇದನ್ನ ಯೂಸ್ ಮಾಡೋದು ಬೆಸ್ಟ್ ಅಂತ ನನ್ನ ಅನಿಸಿಕೆ.